Hello students, welcome to my learning class. In this video I am explaining about profit volume ratio, that is PV ratio, and problem on the same. PV ratio ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟು PV ratio ಕ್ಯಾಲ್ಕುಲೇಷನ್ ಮಾಡೋದು ಮತ್ತು BEP ಮೇಲೆ ಒಂದು ಪ್ರಾಬ್ಲಮನ್ನು ಬಿಡಿಸ್ತಾ ಇದ್ದೇನೆ ಈ ಒಂದು ವಿಡಿಯೋದೊಳಗೆ. ಸೊ ವಾಟ್ ಈಸ್ ಪ್ರಾಫಿಟ್ ವಾಲ್ಯೂಮ್ ರೇಷೋ? It shows the relationship between the sales volume and profit. PV ratio ಪ್ರಾಫಿಟ್ ಮತ್ತು ವ್ಯಾಲ್ಯೂಮ್ ಅಂತಂದ್ರೇನು? ಸೇಲ್ಸ್ ವ್ಯಾಲ್ಯೂಮ್ ಅಂತ ಹೇಳ್ತೇವೆ, ಸೇಲ್ಸ್ ಅಂತ ಹೇಳ್ತೇವೆ. ಇಲ್ಲಿ ನಾವು ಶಬ್ದ ಯೂಸ್ ಮಾಡಾಕತ್ತದ್ದು ವ್ಯಾಲ್ಯೂಮ್ ಅಂತ ಹೇಳಿ ಮಾಡ್ತೇವೆ ಅಷ್ಟೇ. ಪ್ರಾಫಿಟ್ ಟು ವ್ಯಾಲ್ಯೂಮ್ ರಿಲೇಷನ್ಶಿಪ್ಪನ್ನು ತೋರ್ಸಾಕತ್ತೈತಿ. ಇಟ್ ಈಸ್ ಅನದರ್ ಮೆಥಡ್ ಆಫ್ ಡಿಟರ್ಮೈನಿಂಗ್ ಕಾಸ್ಟ್ ವ್ಯಾಲ್ಯೂಮ್ ಪ್ರಾಫಿಟ್, ದಟ್ ಈಸ್ CVP ರಿಲೇಷನ್ಶಿಪ್. CVP ರಿಲೇಷನ್ಶಿಪ್ ತೋರ್ಸಾಕನ ನಿನ್ನೆ ವಿಡಿಯೋದೊಳಗೆ ನಾನು ಬ್ರೇಕ್ ಈವನ್ ಅನಾಲಿಸಿಸನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ. BEP ಮೇಲೆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೆ ಅಲ್ಲೇ. ಓಕೆ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಒಳಗೆ ಮಾರ್ಕೆಟ್ ಬಿಹೇವಿಯರ್ ಆ್ಯಂಡ್ ಕಾಸ್ಟ್ ಅನಾಲಿಸಿಸ್ ಒಳಗೆ ಇನ್ಕ್ಲೂಡ್ ಆದಂತಹ ಹೊಸ ಚಾಪ್ಟರ್ ಐತಿದ್ದು BEP ಅನಾಲಿಸಿಸ್. ಇದ್ರ ಮೇಲೆ ಪ್ರಾಬ್ಲಮ್ ಬರೋ ಚಾನ್ಸಸ್ ಅದಾವ. ಪ್ಲೀಸ್ ಟೇಕ್ ಕೇರ್ ಆಫ್ ದ ಪ್ರಾಬ್ಲಮ್ಸ್. Please do watch my all videos on BEP and PV ratio. Okay, so now what we say that PV ratio ಅಂತಂದ್ರೆ ಏನು? ಕಾಸ್ಟ್ ವ್ಯಾಲ್ಯೂಮ್ ಪ್ರಾಫಿಟ್ ರೇಷೋ ಅಂತ ಹೇಳ್ತೇವೆ. CVP ರಿಲೇಷನ್ಶಿಪ್ ಅಂತ ಹೇಳಾಕ್ತೇವೆ ನಾವಲ್ಲಿ. ಓಕೆ, ವ್ಯಾಲ್ಯೂಮ್ ಬೀಯಿಂಗ್ ದ ಸೇಲ್ಸ್ ಆ್ಯಂಡ್ ಪ್ರಾಫಿಟ್ ಡಿಪೆಂಡಿಂಗ್ ಅಪಾನ್ ಕಾಂಟ್ರಿಬ್ಯೂಷನ್. ವ್ಯಾಲ್ಯೂಮ್ ಅಂತಂದ್ರೆ ಏನು ಹೇಳಾಕತ್ತೇವಿ? ಸೇಲ್ಸ್ ಹೇಳ್ತೇವೆ. ವ್ಯಾಲ್ಯೂಮ್ ಅಂತಂದ್ರೆ ಏನು ಹೇಳಾಕತ್ತೇವಿ? ಸೇಲ್ಸ್ ಹೇಳ್ತೇವೆ ನಾವಲ್ಲಿ. ಓಕೆ, ಆಮೇಲೆ ಪ್ರಾಫಿಟ್ ಈಸ್ ಡಿಪೆಂಡೆಂಟ್ ಅಪಾನ್ ದ ಕಾಂಟ್ರಿಬ್ಯೂಷನ್. ಪ್ರಾಫಿಟ್ ಎದ್ರ ಮೇಲೆ ಡಿಪೆಂಡೆಂಟ್ ಐತಿ? ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೇವೆ. ದೆನ್ ವಾಟ್ ಈಸ್ ಕಾಂಟ್ರಿಬ್ಯೂಷನ್? ಕಾಂಟ್ರಿಬ್ಯೂಷನ್ ಅಂದರೆ ಏನು ಹೇಳ್ತೇವೆ ನಾವಲ್ಲೇ? ಕಾಂಟ್ರಿಬ್ಯೂಷನ್ ಈಸ್ ನಥಿಂಗ್ ಬಟ್ ಸೆಲ್ಲಿಂಗ್ ಪ್ರೈಸ್ ಮೈನಸ್ ವೇರಿಯೇಬಲ್ ಕಾಸ್ಟ್ ಅಂತ ಹೇಳ್ತೇವೆ. ಕಾಂಟ್ರಿಬ್ಯೂಷನ್ ಅಂದರೆ ಏನು ಹೇಳಾಕತ್ತೇವೆ ನಾವಲ್ಲೇ? ಸೆಲ್ಲಿಂಗ್ ಪ್ರೈಸ್ ಮೈನಸ್ ವೇರಿಯೇಬಲ್ ಕಾಸ್ಟ್ ಅಂತ ಹೇಳ್ತೇವೆ. ದ್ಯಾಟ್ ಮೀನ್ಸ್ ಒಂದು ಸೆಲ್ಲಿಂಗ್ ಪ್ರೈಸ್ ಒಳಗೆ ಏನೇನು ಇನ್ಕ್ಲೂಡ್ ಆಗಿರ್ತೈತೆ ಅದಲ್ಲೇ? ಸೆಲ್ಲಿಂಗ್ ಪ್ರೈಸ್ ಒಳಗೆ ಫಿಕ್ಸ್ಡ್ ಕಾಸ್ಟು ಇರ್ತೈತಿ, ಪ್ಲಸ್ ವೇರಿಯೇಬಲ್ ಕಾಸ್ಟ್ ಇರ್ತೈತಿ, ಪ್ಲಸ್ ಪ್ರಾಫಿಟ್ ಇರತ್ತೆ. ಓಕೆ, ಈ ಇಕ್ವೇಷನ್ ನಿಮಗೆ ಗೊತ್ತೈತಲ್ಲಿ. ಫಿಕ್ಸ್ಡ್ ಕಾಸ್ಟ್ ಐತಿ, ವೇರಿಯೇಬಲ್ ಕಾಸ್ಟ್ ಐತಿ, ಮತ್ತು ಪ್ರಾಫಿಟ್ ಇರತ್ತೆ. ವೆನ್ ವಿ ಡಿಡಕ್ಟ್ ವೇರಿಯೇಬಲ್ ಕಾಸ್ಟ್ ಫ್ರಾಮ್ ದ ಸೆಲ್ಲಿಂಗ್ ಪ್ರೈಸ್, ವೇರಿಯೇಬಲ್ ಕಾಸ್ಟಾಗಿಂದ ಸೆಲ್ಲಿಂಗ್ ಪ್ರೈಸ ನಾವು ಲೆಸ್ ಮಾಡಿದ್ದೀವಿ ಅಂತಂದ್ರೆ ಉಳಿತೈತೇನಲ್ಲೇ ಫಿಕ್ಸ್ ಕಾಸ್ಟ್ ಮತ್ತು ಪ್ರಾಫಿಟ್ ಉಳಿಯಾಕತ್ತೈತಿ. ಫಿಕ್ಸ್ಡ್ ಕಾಸ್ಟ್ ಮತ್ತು ಪ್ರಾಫಿಟ್ ಉಳಿಯಾಕತ್ತೈತಿ. ದೇರ್ ಫೋರ್ ಅದಕ್ಕೇನು ಹೇಳ್ತೀವಿ? ಪ್ರಾಫಿಟ್ ಈಸ್ ಡಿಪೆಂಡೆಂಟ್ ಅಪಾನ್ ದ ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೇವೆ. ಹಾಗಾದ್ರೆ ಫಿಕ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಏನೈತಿ? ಕಾಂಟ್ರಿಬ್ಯೂಷನ್ ಐತಿ. ಈಗ ತಿಳಿಯುತ್ತೆ ನಿಮಗೆ ಇಕ್ವೇಷನ್. SP ಒಳಗೆ VC ತೆಗೆದ್ವಿ ಅಂದರೆ ಏನು ಉಳಿತೈತಲ್ಲ? ಫಿಕ್ಸ್ ಕಾಸ್ಟ್ ಪ್ಲಸ್ ವೇರಿಯೇಬಲ್ ಕಾಸ್ಟ್ ಉಳಿದಿರ್ತೈತಿ. ಇಟ್ ಈಸ್ ನಥಿಂಗ್ ಬಟ್ ದ ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೇವೆ. ಯಾಕಂದ್ರೆ ಕಾಂಟ್ರಿಬ್ಯೂಷನ್ ಫಾರ್ಮುಲಾ ಏನೈತಿ? SP ಮೈನಸ್ VC ಐತದಲ್ಲೇ. ಓಕೆ, ಅದಕ್ಕೆ ಕಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಫಿಕ್ಸ್ ಕಾಸ್ಟ್ ಪ್ಲಸ್ ವೇರಿಯೇಬಲ್ ಕಾಸ್ಟ್ ಅಂತಲೂ ಹೇಳ್ತೇವೆ ನಾವಲ್ಲಿ. ಸೊ ಪ್ರಾಫಿಟ್ ಟೋಟಲಿ ಡಿಪೆಂಡೆಂಟ ಕಾಂಟ್ರಿಬ್ಯೂಷನ್ ಮೇಲೆ ಯಾಕೈತೆ ಅಂತ ಹೇಳ್ತೇವೆ ಅಂತಂದ್ರೆ ಫಿಕ್ಸ್ಡ್ ಕಾಸ್ಟ್ ಅಂತೂ ಚೇಂಜ್ ಆಗಂಗಿಲ್ಲ. ಓಕೆ, ಫಿಕ್ಸ್ ಕಾಸ್ಟ್ ಚೇಂಜ್ ಆಗಂಗಿಲ್ಲ. ಕಾಂಟ್ರಿಬ್ಯೂಷನ್ ಹೆಚ್ಚಾಗೈತಿ ಅಂತಂದ್ರೆ ಫಿಕ್ಸ್ ಕಾಸ್ಟ್ ಅಷ್ಟೇ ಇರತ್ತೆ. ಅದ್ರ ಹಂಗಾದ್ರೆ ಪ್ರಾಫಿಟ ಹೆಚ್ಚಾಕೋತ ಹೋಗಿರ್ತೈತಿ. ಇಫ್ ಕಾಂಟ್ರಿಬ್ಯೂಷನ್ ಇನ್ಕ್ರೀಸಸ್, ಕಾಂಟ್ರಿಬ್ಯೂಷನ್ ಹೆಚ್ಚಾಯ್ತು, ಪ್ರಾಫಿಟ ಹೆಚ್ಚಿರತ್ತ. ಬಿಕಾಸ್ ಫಿಕ್ಸ್ ಕಾಸ್ಟ್ ಸೇಮ್ ಇರತ್ತಲ್ಲೇ. ಅದಕ್ಕೆ ಕಾಂಟ್ರಿಬ್ಯೂಷನ್ ಮೇಲೆ ಪ್ರಾಫಿಟ್ ಡಿಪೆಂಡೆಂಟ್ ಐತಿ ಅಂತ ಹೇಳ್ತೇವೆ. ಇಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಸೇಲ್ಸ್ ಅಂತೇಳಿ ಹೇಳಾಕತ್ತೇವೆ. ಚೇಂಜಸ್ ಇನ್ ಕಾಂಟ್ರಿಬ್ಯೂಷನ್ ಆರ್ ಪ್ರಾಫಿಟ್ ಟು ಸೇಲ್ಸ್, changes in contribution or profit to sales increases the profit percentage. Therefore it is the ratio of contribution to sale. PV ratio ಅಂದರೆ ಏನು ಹೇಳಾಕತ್ತೇವೆ? ಕಾಂಟ್ರಿಬ್ಯೂಷನ್ ಟು ಸೇಲ್ಸ್ ಐತಿ ಅಂತ ಹೇಳ್ತೇವೆ. ಕಂಟ್ರಿಬ್ಯೂಷನ್ ಟು ಸೇಲ್ ಅಂತ ಹೇಳ್ತೇವೆ. ಅದ್ರ ಸಂಬಂಧನ ರೀಪ್ರೆಸೆಂಟೇಷನ್ ಏನು ಕೊಟ್ಟಿವಿ ಅಂತಂದ್ರೆ PV ರೇಷೋ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಅಂತ ಹೇಳ್ತೇವೆ. ಕಾಂಟ್ರಿಬ್ಯೂಷನ್ ಅಂದರೆ ಏನೈತದಲ್ಲೇ? ಸೆಲ್ಲಿಂಗ್ ಪ್ರೈಸ್ ಒಳಗೆ ವೇರಿಯೇಬಲ್ ಕಾಸ್ಟ್ ತೆಗೆದಿರ್ತೇವೆ ಕಾಂಟ್ರಿಬ್ಯೂಷನಕ್ಕೆ. ಓಕೆ, ಇಟ್ ಈಸ್ ದ ಫಸ್ಟ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ PV ರೇಷೋ. PV ರೇಷೋ ಕ್ಯಾಲ್ಕುಲೇಷನ್ಗೆ ಫಸ್ಟ್ ಫಾರ್ಮುಲಾ ಐತಿ ಕಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಅನ್ನೋದನ್ನು. ಇನ್ನು ಏನೈತಿ ಅಲಾಂಗ್ ವಿತ್ ದಿಸ್ ಫಾರ್ಮುಲಾ, ಇದು ಸಿಂಪಲ್ ಇದೈತಿ ಫಾರ್ಮುಲಾ ಐತಿ.
ನೀವು ಇದನ್ನಾರ ಯೂಸ್ ಮಾಡಿರಿ ಎರಡು ಮೀನಿಂಗ್ ಒಂದೇ ಐತಿ. ಆರ್ ಅದರ್ವೈಸ್ ಏನು ಮಾಡ್ತಾರೆ ಅಂದರೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಥರ್ಡ್ ಒನ್ ಐತಲ್ಲ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಡಿಪೆಂಡಿಂಗ್ ಅಪಾನ್ ದ ಇನ್ಫಾರ್ಮೇಷನ್ ಅವೈಲೇಬಲ್ ನಾವು ಏನು ಮಾಡ್ತೀವಿ ಅಂತಂದ್ರೆ ಫಾರ್ಮುಲಾ ಅಪ್ಲೈ ಮಾಡಾಕತ್ತೇವಲ್ಲೇ. ಓಕೆ, ಲೆಟ್ ಅಸ್ ಗೋ ಥ್ರೂ ದ ಫಾರ್ಮುಲಾಸ್. ಪಿ ವಿ ರೇಷೋ ಫಸ್ಟ್ ಏನೈತೆ ಅಂದರೆ ಪಿ ವಿ ರೇಷೋ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಅಂತ ಹೇಳ್ತೇವೆ. ಓಕೆ, ಪಿ ವಿ ರೇಷೋ ಎರಡನೇದು ಫಾರ್ಮುಲಾ ಏನೈತಿ ಅಂದರೆ ಎಸ್ ಮೈನಸ್ ವಿ, ದಟ್ ಮೀನ್ಸ್ ಕಾಂಟ್ರಿಬ್ಯೂಷನ್ ಇಟ್ ಸೆಲ್ಫ್. ಎಸ್ ಮೈನಸ್ ವಿ ಡಿವೈಡೆಡ್ ಬೈ ಎಸ್ ಅಂತ ಹೇಳ್ತೇವೆ. ದೇರ್ ಫೋರ್ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಎಸ್ ಆಗತ್ತಲ್ಲೇ. ಎಸ್ ಮೀನ್ಸ್ ಸೇಲ್ಸ್ ಅಂತ ಹೇಳ್ತೇವೆ. ಎಸ್ ಮೀನ್ಸ್ ಸೇಲ್ಸ್ ಅಂತ ಹೇಳ್ತೇವೆ. ಥರ್ಡ್ ಫಾರ್ಮುಲಾ ಪಿ ವಿ ರೇಷೋ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಬಿ ಇ ಪಿ ಸೇಲ್ಸ್ ಅಂತೇಳಿ ಹೇಳ್ತೇವೆ. ಅಂದ್ರೆ ಫಿಕ್ಸ್ಡ್ ಕಾಸ್ಟನ್ನು ಬಿ ಇ ಪಿ ಸೇಲ್ಸ್ಲಿ ಡಿವೈಡ್ ಮಾಡಿದಾಗ ಪಿ ವಿ ರೇಷೋ ಬರುತ್ತಾ ಅಂಥೇಳಿ ಹೇಳಾಕತ್ತೇವೆ ನಾವು ಅಲ್ಲಿ. ಸೊ ನೆಕ್ಸ್ಟ್ ಫಾರ್ಮುಲಾ ಪಿ ವಿ ರೇಷೋ ಈಸ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಹೇಳಿ ಹೇಳ್ತೇವೆ. ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಹೇಳಿ ಹೇಳಾಕತ್ತೇವೆ. ಮಾರ್ಜಿನ್ ಆಫ್ ಸೇಫ್ಟಿ ಅಂತಂದರೆ ಏನು ಹೇಳ್ತೇವೆ? ಇಟ್ ಈಸ್ ನಥಿಂಗ್ ಬಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಆ್ಯಕ್ಚುಯಲ್ ಸೇಲ್ಸ್ ಆ್ಯಂಡ್ ಬಿ ಇ ಪಿ ಅಂತ ಹೇಳ್ತೇವೆ. ಮಾರ್ಜಿನ್ ಆಫ್ ಸೇಫ್ಟಿ ಅಂದ್ರೆ ಮಾರ್ಜಿನ್ ಆಫ್ ಸೇಫ್ಟಿ ಈಸ್ ಈಕ್ವಲ್ ಟು ಆ್ಯಕ್ಚುಯಲ್ ಸೇಲ್ಸ್ ಮೈನಸ್ ಬಿ ಇ ಪಿ ಸೇಲ್ಸ್ ಅಂತೇಳಿ ಹೇಳ್ತೇವೆ ನಾವು ಅಲ್ಲಿ. ಓಕೆ, ಪ್ರಾಫಿಟನ್ನು ಮಾರ್ಜಿನ್ ಆಫ್ ಸೇಫ್ಟಿದಿಂದ ಡಿವೈಡ್ ಮಾಡಿದ್ವಿ ಅಂತಂದ್ರೆ ನಮಗೇನು ಸಿಗಾಗ್ತೈತಿ? ಪಿ ವಿ ರೇಷೋ ಸಿಗತ್ತಾ. ದೇರ್ ನೆಕ್ಸ್ಟ್ ಇನ್ನು ಒಂದು ಫಾರ್ಮುಲಾ ಐತಿ. ವೆನ್ 2 years profit and sales are given, at that time we have to take this formula. Change in contribution divided by change in sales ಅಂತ ಹೇಳಿ ಮಾಡ್ತೇವೆ ಪಿ ವಿ ರೇಷೋ ಕ್ಯಾಲ್ಕುಲೇಷನ್ಗೆ. ಆ್ಯಂಡ್ 2 years ಪ್ರಾಫಿಟ್ ಆ್ಯಂಡ್ ಸೇಲ್ಸ್ ಆರ್ ಗಿವನ್, ಆ ಹೊತ್ತಿನಾಗ ಅದನ್ನು ಯೂಸ್ ಮಾಡ್ತೇವೆ. ಈಗ ಒಂದು ಇದನ್ನು ಪ್ರಾಬ್ಲಮ್ದ ಮುಖಾಂತರ ಇದನ್ನು ನಾವು ಅಲ್ಲೇ ಸ್ಟಡಿ ಮಾಡೋಣ. ಹಿಯರ್ ಈಸ್ ದ ಪ್ರಾಬ್ಲಮ್. ಫ್ರಮ್ ದ ಫಾಲೋವಿಂಗ್ ಡೇಟಾ ಕಂಪ್ಯೂಟ್ ಬಿ, ಇಲ್ಲೇ ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಹೇಳಾಕತ್ತಾರ. ವಿ ಆರ್ ನಾಟ್ ಸಾಲ್ವಿಂಗ್ ದ್ಯಾಟ್. ಪಿ ವಿ ರೇಷೋ ಆ್ಯಂಡ್ ಬಿ ಇ ಪಿ. ಸೇಲ್ಸ್ ಈಸ್ 6 lakh, ವೇರಿಯಬಲ್ ಕಾಸ್ಟ್ ಈಸ್ 4,20,000, ಫಿಕ್ಸ್ಡ್ ಕಾಸ್ಟ್ ಈಸ್ 90,000. ಸೊ ಸ್ಟೆಪ್ 1 ಕ್ಯಾಲ್ಕುಲೇಷನ್ ಆಫ್ ಪಿ ವಿ ರೇಷೋ ಆ್ಯಂಡ್ ಬಿ ಇ ಪಿ ಸೇಲ್ಸ್ ಅಂತ ಹೇಳ್ತೇವೆ. ಸ್ಟೆಪ್ 1 ಕಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಅಂತೇಳಿ ಹೇಳ್ತೇವೆ. ಸೇಲ್ಸ್ ಈಸ್ 6 lakh and variable cost is 4,20,000. So contribution is 1,80,000. Step 2 PV ratio, calculation of PV ratio is equal to contribution divided by sales ಅಂತ ಹೇಳ್ತೇವೆ. ಕಂಟ್ರಿಬ್ಯೂಷನ್ನ ಈ ಕ್ಯಾಲ್ಕುಲೇಷನ್ ಮಾಡಿದ್ರಿ 1,80,000 ಅಂಥೇಳಿ, ಸೇಲ್ಸ್ ಗೊತ್ತೈತಿ 6 lakh ಅಂಥೇಳಿ. ಸೊ ಇಟ್ ವಿಲ್ ಬಿ 3/10 ಐತಿ. 3/10 ಏನೈತಿ? ಪಿ ವಿ ರೇಷೋ ಅಂತ ಹೇಳ್ತೇವೆ. ಪಿ ವಿ ರೇಷೋ ಕ್ಯಾಲ್ಕುಲೇಷನ್ ಆದ ಕೂಡಲೇ ಬಿ ಇ ಪಿ ಸೇಲ್ಸನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ತೇವೆ. ಇಟ್ ಈಸ್ ನಾಟ್ ಇನ್ ಯೂನಿಟ್ಸ್. ಓಕೆ, ಇಟ್ ಈಸ್ ನಾಟ್ ಇನ್ ಯೂನಿಟ್ಸ್. ಯೂನಿಟ್ಸದು ನಿನ್ನೆ ಪ್ರಾಬ್ಲಮ್ ಒಳಗೆ ನಾ ಎಕ್ಸ್ಪ್ಲೇಷನ್ ಕೊಟ್ಟೀನಿ. ಸೊ ಇವತ್ತಿನ ಇದ್ರೊಳಗೆ ಸೇಲ್ಸ್ ಇನ್ ಯೂನಿಟ್ಸ್ ನಾವು ಕ್ಯಾಲ್ಕುಲೇಷನ್ ಮಾಡಾಕತ್ತಿಲ್ಲ, ಸೇಲ್ಸ್ ವ್ಯಾಲ್ಯೂಮನ್ನು ಕ್ಯಾಲ್ಕುಲೇಷನ್ ಮಾಡಾಕತ್ತೀವಿ. ಸೊ ಸ್ಟೆಪ್ 3 ಬಿ ಇ ಪಿ ಸೇಲ್ಸ್ ಈಸ್ ಈಕ್ವಲ್ ಟು ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷೋ ಅಂತ ಹೇಳ್ತೇವೆ. ಫಿಕ್ಸ್ ಕಾಸ್ಟ್ ಈಸ್ 90,000, ಪಿ ವಿ ರೇಷೋ ಈಸ್ 3/10. ದೇರ್ ಫೋರ್ ಬಿ ಇ ಪಿ ಸೇಲ್ಸ್ ಈಸ್ 3 lakh ಅಂತ ಹೇಳಿ ಹೇಳ್ತೀವಿ. ಸೊ it is how to calculate the PV ratio and BEP sales. Please like, share, subscribe my channel for more videos. Thank you.